ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಮಂಡ್ಯ ಜಿಲ್ಲಾ ಜೈ ಭಗೀರಥ ಉಪ್ಪಾರರ ಕ್ಷೇಮ ಅಭಿವೃದ್ಧಿ ಸಂಘದ ವತಿಯಿಂದ ಶ್ರೀ ಭಗೀರಥ ಜಯಂತ್ಯೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರು ಮತ್ತು ಸ್ತ್ರೀ ಶಕ್ತಿ ಸಂಘಗಳಿಗೆ ಸನ್ಮಾನ ಸಮಾರಂಭ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮ ವಿದ್ಯಾನಗರ ಭಗೀರಥ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಪುರುಷೋತ್ತಮಾನಂದ ಪುರಿ ಸ್ವಾಮೀಜಿಗಳು ವಹಿಸಿದರು. ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗರ್ ಅವರು ವಹಿಸಿದರು. ಕಳೆದ ವರ್ಷನೂ ಬಂದಿದೆ, ಈ ವರ್ಷನೂ ಬರ್ತೀವಿ ಅಂತ ಹೇಳಿ, ಯಾಕಂದ್ರೆ ಸಣ್ಣ ಸಣ್ಣ ಸಮುದಾಯಗಳು ಈ ಸಮಾಜದ ಮುಖಿಯಲ್ಲಿ ಗುರುತಿಸ್ಕೋಬೇಕು. ಅವಕ್ಕೆ ಬೆಂಗಾಲವಾಗಿ ನಾವು ಯಾರು ಅಧಿಕಾರದಲ್ಲಿರ್ತೀವಿ, ನಾವು ಇದ್ದಾಗ ಅವರ ಕಷ್ಟ ಸುಖಗಳಿಗೆ ಭಾಗಿಯಾದಾಗ ಸಮಾಜದ ಮೇಲ್ಸ್ತರಕ್ಕೆ ಸಣ್ಣ ಸಮುದಾಯಗಳು ಬರುತ್ತದೆ ಅನ್ನೋದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮತ್ತು ನಮ್ಮ ಪಕ್ಷದ ಮುಖ್ಯಮಂತ್ರಿಗಳ, ಈ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ಧಾಂತ ಕೂಡ. ಭಗೀರಥ ಜಯಂತಿಯನ್ನ ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರು ಉಪ್ಪಾರ ಸಮುದಾಯದ ಮೇಲ್ಪಂಕ್ತಿಯಲ್ಲಿ ಕುಳಿತುಕೊಂಡಿರುವಂತಹ ಭಗೀರಥನ ಜಯಂತಿಯನ್ನು ಆಚರಿಸಬೇಕು ಅಂತೇಳಿ ಅವತ್ತಿಂದ ಈ ಭಗೀರಥ ಜಯಂತಿಯನ್ನ ಆಚರಣೆಗೆ ತಂದರು. ನಮ್ಮ ಸ್ವಾಮೀಜಿಗಳು ಮತ್ತು ಮುಖ್ಯಮಂತ್ರಿಗಳು ಬಹಳ ನಿಕಟವರ್ತಿಯಾಗಿದ್ದು ಈ ಸಮಾಜದ ಏಳಿಗೆಗಾಗಿ ಸ್ವಾಮೀಜಿಯವರು ಏನ್ ಕೇಳ್ತಾರೋ ಅದನ್ನೆಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾವತ್ತೂ ಇಲ್ಲ ಅಂತಿಲ್ಲ. ಎಲ್ಲ ನಿಮ್ಮ ಸಮುದಾಯದ ಜೊತೆ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಸದಾ ನಿಂತಿದ್ದಾರೆ. ಹಾಗೆ ಮಂಡ್ಯದಲ್ಲಿ 40-50 ಸಾವಿರ ಜನಸಂಖ್ಯೆಯುಳ್ಳ ಭಗೀರಥ ಸಮುದಾಯ ಭವನವನ್ನು ಕಟ್ಟಬೇಕು. ಇಂತಹ ಸಮಾರಂಭಗಳನ್ನ ನಮ್ಮದೇ ಸಮುದಾಯ ಭವನದಲ್ಲಿ ಮಾಡಬೇಕು ಅನ್ನೋದು ಸಮುದಾಯದ ಮುಖಂಡರುಗಳ ಅಭಿಲಾಷೆ ಮತ್ತು ಸ್ವಾಮೀಜಿಗಳ ಅಭಿಲಾಷೆ. ಅದಕ್ಕೆ ಜಾಗವನ್ನ ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಈಗ ಸುತ್ತಮುತ್ತ ಜಾಗವನ್ನು ಗುರುತಿಸ್ತಾ ಇದ್ವಿ. ಉಪ್ಪಾರ ಸಮುದಾಯ ಮತ್ತು ಇನ್ನು 5 ಸಣ್ಣ ಸಣ್ಣ ಸಮುದಾಯಗಳಿಗೆ ಜಾಗವನ್ನು ಗುರುತಿಸಿ ಇನ್ನೊಂದು ವರ್ಷದೊಳಗಡೆ ಕೊಡುವಂತ ಕೆಲಸವನ್ನ ಮಾಡಿ ನಾವೇ ಫಂಡ್ ಹಾಕಿ ಅಲ್ಲಿ ಒಂದು ಒಳ್ಳೆ ಸಮುದಾಯ ಭವನವನ್ನ ಸರ್ಕಾರದ ನಿಧಿಯಿಂದಲೇ ಕಟ್ಟುವಂತ ಕೆಲಸವನ್ನ ನಾವು ಮಾಡ್ತೀವಿ. ನಿಮ್ಮ ಜೊತೆ ನಾವು ಇರ್ತೀವಿ. ಅದೇ ರೀತಿ ಓದುವಂತ ವಿದ್ಯಾರ್ಥಿಗಳು ನಾಳೆ ಚೆನ್ನಾಗಿ ಇನ್ನಷ್ಟು ಓದಿ ವಿದ್ಯಾವಂತರಾಗಿ ನಮ್ಮ ಸಮುದಾಯವನ್ನ ಗುರುತಿಸಿ, ನೀವು ಕೂಡ ಸಮಾಜದಲ್ಲಿ ನಮ್ಮ ಸಮುದಾಯವನ್ನ ಮೇಲಕ್ಕೆ ಯಾವುದೋ ಒಂದು ಆಫೀಸರ್ ಆದಾಗಲೋ ಮತ್ತೊಂದು ಉನ್ನತ ಹುದ್ದೆಗೆ ಹೋದಾಗ ನಮ್ಮ ಸಮುದಾಯದವರನ್ನ ಗುರುತಿಸಿ ನೀವು ಕೂಡ ಮುಂದೊಂದು ದಿನ ಸನ್ಮಾನ ಮಾಡಿ ಅನ್ನೋದಕ್ಕೆ ಇಂತಹ ಸನ್ಮಾನ ಸಮಾರಂಭಗಳು ಪುರಸ್ಕೃತರನ್ನ ಮಾಡುತ್ತೆ. ನೀವೆಲ್ಲ ವಿದ್ಯಾವಂತರಾಗಿ ಸಮಾಜವನ್ನ ಮೇಲ್ತರೋದ್ರ ಜೊತೆಗೆ ರಾಜ್ಯ ದೇಶದ ಕೊಡುಗೆಯನ್ನು ನೀವು ಕೊಡಬೇಕು. ಮೇಡಮ್ ಅಂತ ಹೇಳಿದ್ರೆ 18 ವರ್ಷದವರೆಗೂ ಮದುವೆ ಮಾಡಿದ್ರೆ ಚೆನ್ನಾಗಿ ಓದಿಸಿ ಅಂತ. ನಾನು ಶಾಸಕನಾದ್ಮೇಲೆ ಅತಿ ಹೆಚ್ಚು ಫೋನ್ಗಳು ಹಳ್ಳಿಗಳಿಂದ ಬರುತ್ತೆ. ಅಣ್ಣ 6 ತಿಂಗಳಿತ್ತು ಮದುವೆ ಮಾಡ್ತಿದ್ವಿ, ಇವಾಗ ರೈಡ್ ಮಾಡ್ಬಿಡ್ತಾರೆ, ಹಿಡ್ಕೊಂಡು ಹೋಗ್ತಾರೆ, ಬಿಡಿಸಿ. ಏನಂಗಿಲ್ಲ ಬಿಡಂಗಿಲ್ಲ, ಕೇಳೋದಿಲ್ಲ, ಹೇಳಿಲ್ಲ ಅಂದ್ರೆ ನಿಷ್ಠುರ, ಹೇಳ್ತೀವಿ ಅಂದ್ರೆ ಕಾನೂನು. ಈ ಕಾನೂನುಗಳನ್ನ ಬಿಡಿಸಲಿಲ್ಲ ಅಂದ್ರೆ MLA ಏನ್ರಿ ಮದುವೆ ಮಾಡ್ತಿದ್ದ ಒಂದು ಬಿಡಿಸೋಕ್ಕಾಗಿಲ್ಲ ಅಂತ ಬೈತಾರೆ. ಈ ದೇಶದ ಕಾನೂನಲ್ಲಿ 18 ವರ್ಷ ತುಂಬಲಿಲ್ಲ ಅಂದ್ರೆ ಮದುವೆ ಮಾಡೋದಕ್ಕೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮೊದಲೆಲ್ಲ ಬಾಲ ವಿವಾಹಗಳು ನಡೆದು 14, 12, 13 ವರ್ಷಕ್ಕೆ ಮದುವೆ ಮಾಡಿ ಆ ಮಕ್ಕಳು ಓದದೇ ಇರೋ ತರ ಅವರ ಹಕ್ಕನ್ನ ಕಸಿತಾ ಇದ್ರು. ಇವತ್ತು ಸಂವಿಧಾನ 18 ವರ್ಷಕ್ಕೆ ಸೀಮಿತ ಮಾಡಿರೋದ್ರಿಂದ ನಿಮಗೆ ವೋಟ್ ಹಾಕೋದ್ರಿಂದ ಹಿಡಿದು 21 ವರ್ಷಕ್ಕೆ 18 ಆದ್ರೆ ನೀವು ಅಟ್ಲೀಸ್ಟ್ ಪ್ರೌಢ ವ್ಯವಸ್ಥೆ ಬಂದಿರ್ತೀರಿ, ಜನ ಓದ್ತೀರಿ, ಸಮಾಜ ಮತ್ತು ನಿಮ್ಮ ತಂದೆ ತಾಯಿ ಗುರು ಹಿರಿಯರಿಗೆ ಧನ್ಯತೆಯನ್ನ ಭಾವಿಸ್ತೀರಿ ಅನ್ನೋದಕ್ಕೆ ಕಾನೂನು ತಂದಿದೆ. ನೀವೆಲ್ಲ ಚೆನ್ನಾಗಿ ಓದಿ. ನಿಮ್ಮ ಸಮುದಾಯದಲ್ಲಿ ಯಾವುದೇ ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೆ ಕಷ್ಟ ಆದರೆ ನನ್ನನ್ನು ಸಂಪರ್ಕಿಸಿ. ನಿಮ್ಮ ಫೀಸ್ಗಳನ್ನ ನಾನು ನನ್ನ ಕೈಲಾಗಿದಷ್ಟು ಕೊಡ್ತೀನಿ, ಸಹಾಯ ಮಾಡ್ತೀನಿ. ಯಾರು ಫೀಸ್ ಇಲ್ಲ ಅನ್ನೋ ಕಾರಣಕ್ಕೆ, ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಅರ್ಧಕ್ಕೆ ಓದೋದನ್ನ ನಿಲ್ಲಿಸಬೇಡಿ. ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಈಗ ಜಿಲ್ಲಾ ಆಸ್ಪತ್ರೆಯ ರಿವ್ಯೂ ಮೀಟಿಂಗ್. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.